आप देख रहे हैं 7 न्यूज। मैं आपके साथ मोहम्मद सलमान जुनैदी। मीडिया प्रिंट मीडिया का स्वागत कोरता ಬಿಜಾಪುರ ನಗರ ಮತಕ್ಷೇತ್ರದ ಮತದಾರಗ ಬಿಜಾಪುರ ಸಿಟಿದೊಳಗೆ ಯಾರದಾರ ಅವ್ರಗ ಮತ್ತ ಇದ್ದವ್ರಗ ಬಿಜಾಪುರ ಸಿಟಿ ನಿಜವಾಗಿ ಇದ್ದವ್ರಗ ಯಾರಿಗೂ ವೋಟರ್ಸ್ಗ ತೊಂದರೆ ಮಾಡಬೇಡ್ರಿ. ಸತ್ತವ್ರದ್ದು ಡಬಲ್ ಇದ್ದವ್ರು ಡುಪ್ಲಿಕೇಟ್ ಬೇರೆ ಕಡೆಯಿಂದ ಬಂದು ಅಲ್ಲಿ ಒಂದು ಹೋಟ್ ಇಲ್ಲಿ ಒಂದು ಹೋಟ್ ಅದ ಅಂತವ್ರದ್ದು ಕಟ್ ಮಾಡ್ರಂತ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ, ಹೇಳಿವಿ. ಈ ಸಿದ್ಧಸಿರಿ ಅವರು ಡುಪ್ಲಿಕೇಟ್ ಹೋಟ್ ಮಾಡ್ಕೋತ ಬ್ಯಾರೆ ಕಡೆಯಿಂದ ಹೋಟ್ ತಂದು ಇಲ್ಲಿ ಶಿಫ್ಟಿಂಗ್ ಅಂತ ಮಾಡ್ಲಿ, ಅವ್ರ ಮನಿ ಇದ್ದವ್ರದ್ದು ಮಾಡ್ಲಿ, ಬ್ಯಾರೆಯವ್ರ ಕಡೆಯಿಂದ ಬಂದವ್ರದ್ದು ಅಲ್ಲಿನೂ ಹೋಟ್ ಇಲ್ಲೂ ಹೋಟ್ ಮಾಡ್ಲಾಕತ್ತಾರ. ಅವು ಎಲ್ಲಾ ಹೋಟ್ ಹೋಗ್ತಾವಂತ ನಮ್ಮ ಬಿಜಾಪುರ ನಗರ ಶಾಸಕರು ಖಾಬ್ರಿ ಆಗ್ಯಾರ. ನಾ ಯಾರಂತ ಕೇಳ್ತಾರ. ನಾರೇ 86,000 ಹೋಟ್ ತಗೊಂಡ್ ನಾ ಬಿದ್ದಾವದೀನಿ. ಏನ್ ಅವ್ರೇನ್ 10, 20, 30,000 ಲೀಡ್ಲೆ ಬಂದಿಲ್ಲ. ಬರೇ 6,000 ಪಟ್ ಸರ್ತಿ ಬಂದಾರ. 5,000 ಎರಡನೇ ಸರ್ತಿ 2,000 ಬಂದಾರ. ಏನ್ 10 ಲೀಡ್ಲೆ ಬಂದಿಲ್ಲ. ಇದು ಬಿಜಾಪುರ ಸಿಟಿ ಎಲ್ಲಾರ್ದದ. ಯಾರಿಲ್ಲಿ ಹುಡ್ತಾರ ಈ ದೇಶನು ಅವ್ರದದ, ಹುಟ್ಟಿದವ್ರನು ಇಲ್ಲಿ ಅವ್ರೇ ಅದಾರ. ಇಲ್ಲಿದ್ದವ್ರದ್ದು ಬಿಜಾಪುರ ಅದ. ಯಾರು ನೀವು ಬಿಜಾಪುರದೊಳಗ ಹಿಂದುತ್ವ ಅಂತ ಹೇಳಿ ಮತ್ ಹೇಳ್ತಾರ. ಒಂದ್ ಕಡೆ ಏನ್ ಹೇಳ್ತಾರ, ನಾ ಗುಂಡಾದೀನ್ ಅಂತ ಹೇಳ್ತಾರ. ಹಮೀದ್ ಮುಷ್ರಿಫ್ ಅವ್ರ ಗುಂಡಾ. ನಾ ಗುಂಡಾ ಇಲ್ರಿ ಬಸನಗೌಡ್ರ. 30-40 ಕೇಸ್ ನನ್ನ ಮ್ಯಾಗಿಲ್ಲ. ಆಕ್ಚುಲಿ ಗುಂಡಾ ಇದ್ದಿದ್ದವ್ರು ನೀವು. ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತ ಬಿಜಾಪುರದೊಳಗ ಇಷ್ಟ ಸುಂದರ ಮಾಡ್ಯಾರ. ಅವ್ರು ಬಂದ ಮ್ಯಾಗ ಏನೂ ಅನಾಹುತ ಆಗಿಲ್ಲ. ಮಸ್ತ್ ಉಸ್ತಾದ್ ಸಾಹೇಬ್ರು ಮಿನಿಸ್ಟರ್ ಇದ್ರು, ಏನಾರೇ ಆತು. ಉಸ್ತಾದ್ ಸಾಹೇಬ್ ಆಗ ಪಟ್ಟಣ್ ಶೆಟ್ಟಿ ಸಾಹೇಬ್ರು ಇದ್ರು, ಅವರು ಮಿನಿಸ್ಟರ್ ಇದ್ರು ಬಿಜೆಪಿಲಿಂದ. ಅವರು 2 ಸರ್ತಿ ಅರಸ್ ಬಂದ್ರು, ಏನಾರೇ ಆತು. ಈ ಬಸನಗೌಡರು ಬರ್ಲಾಕ ಕಲ್ಲು ಹೊಡಿಸೋರು ಇವರು, ಟ್ರೇನ್ ಸುಡ್ಸೋರು ಇವರು, ಓಡ್ ಹೋಗಾರ ಇವರು. ಮತ್ ಒಂದ್ ಕಡೆ ನನ್ಗೆ ಅನ್ಸ್ತಾರ, ಯಾರ ಕೆಂಗನಾಳ್ಗನ್ನ ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡಾದಿನಂತೀರಿ, ಈ ಕಡೆ ಬಹಳ ಅದಾವೇನ. ಯಾರ್ದಾರೆ ರೊಕ್ಕ, ಯಾರ್ದಾರೆ ಮಾತ, ಏನ್ ತಲ್ಯಾಗ ರೊಕ್ಕ ತುಂಬಾವ, ಏನ್ ಭೂಸ ತುಂಬೈತಿ. ಈ ಕಡೆ ಕೆಂಗನಾಳ್ ನೋಡಿ ನಾ ಅಂಜ್ ಹೋಗಿನಂತ, ಆ ಕಡೆ ನಾ ಗುಂಡಾದಿನ. ಇದು ಏನ ನಾಲ್ಗೆ ಮಾತಾಡೋದು ಏನ್ ತಲ್ಯಾಗ ಏನಾರೇ ಅದ, ಏನ ಬ್ಯಾರೇದ್ ಏನಾರೇ ತುಂಬ್ಕೊಂಡ್ ರೊಕ್ಕ ತುಂಬ್ಕೊಂಡಿರಿ. ಸಿರಿದು ಯಾರೇ ಎಪ್ಪಡಿ ಇಟ್ಟಾರ, ಯಾರ ರೊಕ್ಕ ತಿನ್ಲಾಕತ್ತಾರ. ಸಿರಿ ಅವ್ರಿಗ ತಂದ ಕೆಲ್ಸ ಹಚ್ಚಲಾಕತ್ತಾರ. ಆರೆ ಬ್ಯಾಂಕರೇ ಡೂಬ್ ಆಗೋದು ಕಟ್ ಆಗೈತಿ. ಮತ್ತ ಮಂದಿನೇ ಬಂದಿಲ್ ಕೆಲಸ ಮಾಡ್ಲಾಕತ್ತಾರ ಅಂದ್ರ ಇವ್ರ ಬಲ್ಲಿ ಪಾರ್ಟಿ ಕಾರ್ಯಕರ್ತೆ ಇಲ್ಲ. ಮತ್ತ ಬಿಜೆಪಿದೊಳಗ ಬಿಜೆಪಿ ಅವ್ರ ನೀವು ಗಟ್ಟಾಗಿ ಬಿಜೆಪಿ ಅವ್ರೇ ನಿಮ್ಗೆ ಅವತ್ತು ಹೊರಗೆ ಹಾಕ್ಯಾರ. ಮತ್ತ ಬಿಜೆಪಿದ ಹೆಸರು ತಗೋತೀರಿ. ಆ ಬಿಜೆಪಿ ಪಾರ್ಟಿ ಆಗಿದ್ರ ಮತ್ತೊಮ್ಮೆ ಹೇಳ್ತಾರ, ಅವ ಯಾರು, ನಾ ಯಾರದೀನ್ರಿ ಬಸನಗೌಡ್ರ. 85,000 ವೋಟ್ ತಗೊಂಡಿನಿ. ನನ್ಗೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲಾರು ವೋಟ್ ಹಾಕಿ ಅವ್ರ ಸಲುವಾಗಿ ಅವ್ರ ವೋಟ್ ನೀವು ಕಟ್ ಮಾಡ್ಲಾಕ್ ಹೊಂಟಿರಿ. ನಮ್ದು ಬರೇ 2 ವೋಟ್ ಇದ್ದು, ಉಳ್ಕಿದ್ ಮಂದಿದ್ ವೋಟ್ ಇದ್ದು. ಯಾಕಂದ್ರ ಅವ್ರಿಗೆ ವೋಟ್ ಬರಂಗಿಲ್ಲ. ಹಿಂದೂ ಮಂದಿದ್ ವೋಟ್ ಕಟ್ ಮಾಡ್ಲಾಕ್ ಹೋಗ್ಬೇಡ್ರಿ. ಅದು ಕಟ್ ಮಾಡ್ಲಾಕ್ ಕೊಡಂಗಿಲ್ಲ. ಹಿಂದೂ ಮಂದಿನು ನನ್ನ ಅಣ್ಣತವ್ರ ಅದಾರ, ಅವ್ರ ಸಲುವಾಗಿ ನನ್ ವೋಟ್ ಹಾಕ್ಯಾರ. ಅವ್ರ ಸಲುವಾಗಿ ನಾ ಜೀವ ಕೊಡ್ತೀನಿ.
ನೀವು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಮಾಡ್ಲಾಕ್ ಹೋಗಬೇಡ್ರಿ. ಇದು ಇಂಡಿಯಾ ಅದ, ಇದು ಕರ್ನಾಟಕದೊಳಗ, ಇದು ಬಿಜಾಪುರ್ ಸಿಟಿ ಅದ, ಇದು ಸಿದ್ದೇಶ್ವರ ಸ್ವಾಮಿಗಳ ಊರದ, ಇದು ಬಸವ ನಾಡದ, ಇದು ಸೂಫಿ ಸುಂದರ ನಾಡದ. ಇಲ್ಲಿ ಹಿಂದೂ ಮುಸಲ್ಮಾನ್ ಆಗಿ ಅವ ಒಂದು ನಮ್ ಕೆಂಗನಾಳ್ ಗಂಜ ನಿಮ್ಮ ಅಪ್ಪ ಗಂಜಿಲ್ವ ಬಸನಗೌಡ, ನಿನಗೇನಿಲ್ಲ. ನೀ ಏನ್ ಹೇಳ್ತಿ, ನಿಮ್ಮ ಅಪ್ಪ ಹೇಳ್ತೀನಿ, ಅದು ನನ್ಗ ಸರಿ ಹತ್ತಂಗಿಲ್ಲ. ನೀವೊಂದು MLA ಅದಿ, ಅದೇನಿ ಅಷ್ಟ ಕನ್ನಡ ಹಿಂದುತ್ವ ಮಾಡುದಿದ್ರ ಒಂದ್ 4 ಫ್ಲೋರ್ದ ಎಲ್ಲರೇ ಒಂದು ಚಲೋ ಕನ್ನಡ ಶಾಲೆಯರ ಕಟ್ಟ್ಯಾರೇನ್ರಿ ಅವ್ರು. ಬಹಳ ಆದ್ರ 5 ರೂಮ್ 4 ರೂಮ್ ಕಟ್ಟ್ಯಾರ. ಅದನ್ನು ಅವರು ಇಂಗ್ಲಿಷ್ ಶಾಲೆ ತೆಗ್ದಾರ, ಎಲ್ಲಾ ರೊಕ್ಕ ತಗೊಂಡು ಅಡ್ಮಿಷನ್ ಮಾಡ್ಕೊತಾರ. ಬಡವರು ನಿಮ್ಗೆ ಓಟ್ ಹಾಕ್ಯಾರ. ಬಡವ್ರ ಸಲುವಾಗಿ ಒಂದು ಬಿಜಾಪುರ್ ಸಿಟಿಯಾಗ ಒಂದ್ 10-20 ಶಾಲೆ ಕಟ್ರಿ, ಕನ್ನಡ ಶಾಲೆ. ಉರ್ದುವರೇ ನಾವು ನಿಮ್ಗೆ ಹೇಳಂಗಿಲ್ಲ, ನೀವು ಕಟ್ಟುದನು ಬೇಡ. ಒಂದು ಬಡವ್ರು ನಿಮ್ಗೆ ಓಟ್ ಹಾಕ್ಯಾರ, ಎಲ್ಲಾ ಇಂಗ್ಲಿಷ್ ಶಾಲೆ ತಗೊಲಿಕ್ಕತ್ತೀರಿ, ರೊಕ್ಕ ತಗೋತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಆ ಬಡವ್ರು ಏನು ಮಾಡ್ಬೇಕು? ಶಾಲಿ ಕನ್ನಡ ಶಾಲಿ ಬೀಳಾಗ ಬಂದಾವ. ಆ ಶಾಲಿ ಒಂದ್ 20-30 ಶಾಲಿ ಚಲೋ 4 ಫ್ಲೋರ್ದು ಶಾಲಿ ಕಟ್ಟಿ ಆ ಬಡವ್ರ ಮಕ್ಕಳಿಗ ಅಭ್ಯಾಸ ಮಾಡ್ಲಾಕ್ ಕುಂದರ್ಸ್ರಿ. ಅದು ಬಿಟ್ಟು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಯಾವಾಗ ತನ ಮಾಡೋರಿ? ಮತ್ತೆ ನೀವು ತಂದಿದ್ದು ಹೊಟ್ಟೆ ತಂದಿಲ್ಲ ಅಂತ ಹೇಳ್ತೀರಿ, ಮತ್ತೆ ಸಿದ್ದೇಶ್ರೀ ಅವ್ರಿಗೆ ಯಾಕೆ ಹಚ್ತೀರಿ? ನಿಮ್ಗೆ ಹಂಚಿಕೆ ಇರ್ಲಿಕ್ಕಂದ್ರೆ ಇಷ್ಟ್ಯಾಕ ನೀವು ಗಾಬರಿ ಆಗಿ ನಾವು ಹಿಂದುತ್ವ ಸಭೆ ಮಾಡಿವಿ, ಹಿಂದೂ ಸಭೆ ನೀವು ಮಾಡ್ರಿ. ಹಿಂದೂ ಅವರು ನಮ್ಮವ್ರ ಅದಾರ. ನನ್ಗೂ ಒಂದು 30% 30,000 ಓಟ್ ಹಾಕ್ಯಾರ, ಅವರು ನಮ್ಮವ್ರ ಅದಾರ. ನೀವು ಇದು ಹಿಂದೂ ಮುಸಲ್ಮಾನ್ ಬಿಟ್ರಿ. ಹಿಂದೂ ಮುಸಲ್ಮಾನ್ ಅನ್ನೋದು ಪಾಕಿಸ್ತಾನ್ ಅನ್ನೋದು, ಪಾಕಿಸ್ತಾನ್ಗೆ ಬಸನಗೌಡ್ರಿಗೆ ಲಿಂಕ್ ಅದ. ಯಾಕಂದ್ರ ಝಂಡಾ ಅವ್ರೇ ಹಚ್ಚಾರ. ಅವ್ರಗ ಅದು ಚಟ ಹೋಗಂಗಿಲ್ಲ. ಮುಂಜಾನೆ ಅಂದ್ಕೊಳ್ಳೆ ಪಾಕಿಸ್ತಾನ್ ಇಂಡಿಯಾ ಇದೇ ಹೇಳ್ಕೊತಾರ. ಅವ್ರ ಕೆಲ್ಸ ಇಲ್ಲ, ಕೆಲ್ಸ ಬೇಕಲ್ರಿ. ಈಗ ಓಟ್ ಕಟ್ ಆಗ್ತೈತೆ ಅಂತ ಗಾಬರಿ ಆಗಿ ತಿರ್ಗಾಳಕತ್ತಾರ. ಓಟ್ ಕಟ್ ಆಗುದೇ ಇನ್ನ 2 ವರ್ಷ ಅದಿ ಅಂತ ಹೇಳಿಕತ್ತೀರಿ. ಈಗ ನೀವು ಹ್ಯಾಂಗ್ ಶಿಫ್ಟ್ ಮಾಡ್ತೀರಿ ನೋಡುನು, ನಾವು ನೋಡ್ತೀವಿ. ಹ್ಯಾಂಗ ನೀವು ಬೇರೆ ಊರ್ಲಿಂದ ತರ್ತೀರಿ, ಯಾವ ಬೂತ್ಲಿಂದ ತರ್ತೀರಿ, ಯಾವ ಊರ್ಲಿಂದ ಯಾವ ಬೂತ್ ಹಾಕ್ತೀರಿ, ಅದನ್ನು ನಾವು ನೋಡ್ತೀವಿ. ನಾವು ಅದಕ್ಕೆ ತಯಾರದೀವಿ. ಯುದ್ಧ ಮಾಡ್ತೀರಂತ ಅಮಾಯಕ ಮಕ್ಕಳಿಗೆ ತರಬೇಡ್ರಿ ಬಸನಗೌಡ್ರ. ನಿಮ್ಮ ಬಲ್ಲಿ ಎಷ್ಟ ಶಕ್ತಿ ಅದ ಬಾಯಿಗೆ ಬರ್ತೈತೆ ಅದು ಹೇಳುದು. ನಮಗೂ ಮಗನ ಅಂದಿ, ನಿನ್ಗೂ ಮಗನ ಅಂತೀವಿ. ನಿನ್ನ ಬಲ್ಲಿ ಎಷ್ಟ ಶಕ್ತಿ ಅದ. ನಾ ಕ್ಯಾಂಡಿಡೇಟ್ ಅದೀನಿ, ನನ್ಗೆ ಓಪನ್ ಚಾಲೆಂಜ್. ನೀ ಯಾವಾಗ ಕರೀತಿ ನಿನ್ನ ಅವ್ ಮಕ್ಳು ಇರ್ತಾವ, ಅಮಾಯಕ ಮಕ್ಳಿಗೆ ತಗೋಬೇಡ್ರಿ. ಅವ್ರಿಗೆ ನೀವು ಮೈ ಮ್ಯಾಗ ಹೋಗ್ರಿ, ನೀವು ಜಗಳ ಮಾಡ್ರಿ, ಅದು ಕಲಸ್ಬೇಡ್ರಿ. ಅದು ಒಂದು ನೀವು ಶಾಸಕರದಿರಿ, ಹಂಗ ಕಲ್ಸು ಚಲೋ ಇಲ್ಲ. ನಿಮ್ ಬಲ್ಲಿ ದಮ್ಮಿದ್ರೆ ನೇರ್ ನನ್ ಸವಾಲ್ ಮಾಡ್ರಿ, ನೇರ್ ನಿಮ್ಗೂ ನಾನು ಬರ್ತೀನಿ. ಎಲ್ಲಿ ಕರಿತಿ ಎಲ್ಲ ಬರ್ತೀನಿ. ನಮ್ CM ಹೇಳ್ತಾರ, DK ಶಿವಕುಮಾರ್ಗೆ ಬಾ ಹೊರಗ್ ನೋಡ್ತೀನಿ, ನಿನ್ಗ ಚಾಲೆಂಜ್ ಮಾಡ್ತೀನಿ, ನೀ ಎಲ್ಲಿ ಕರಿತೀನಿ ನಾ ಬರ್ತೀನಿ. CM ಗರೆ ಬಿಟ್ಟು ನೀ ಹೇಳ ಅಮಾಯಕ ಮಕ್ಕಳಿಗೆ, ನಿನ್ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಅಮಾಯಕ ಮಕ್ಕಳಿಗೆ ಜೈಲ್ಗೆ ಹಾಕ್ತೀರಿ. ಜಗಳ ಮಾಡಿಸಿ ಕಲಸ್ಬೇಡ್ರಿ, ಚಲೋ ಇಲ್ಲ. ನಿಮ್ದ ಬಲ್ಲಿ ದಮ್ಮಿದ್ರ ನನ್ ಕರೀರಿ. ನಮ್ ಸಮಾಜದಿಂದ ನಾನ್ ನಿಂತೀನಿ, ನಾ ಒಬ್ಬನೇ ಬರ್ತೀನಿ. ನಾನ್ ನಿಮ್ಮ ಹುಡುಕಿ ಸಮಾಜ ಯಾರಿಗೂ ಅನ್ನಂಗಿಲ್ಲ. ನೀವು ನನ್ಗನ್ರಿ, ನಾನ್ ನಿಮ್ಗಂತೀನಿ. ನೇರವಾಗಿ ಪ್ರಶ್ನೆ ಮಾಡೋನು. ನಿಂಬಲ್ಲಿ ಎಷ್ಟು ದಮ್ ಅದ ನಾವು ಮಾಡ್ತೀವಿ, ನಮ್ಮಲ್ಲಿ ನೋಡೋನು. ಯುದ್ಧಕ್ಕೆ ತಯಾರಾಗಿ ಬರ್ರಿ. ನಿಮ್ಗೆ ಯಾರು ಬೇಡಲಿಕ್ಕತ್ತೀವಿ. ಇನ್ನ 2 ವರ್ಷದ ನೋಡ್ತೀನಿ. ಈಗ ನೀವು ಮಂದಿಗೆ ಅಂಜಾಸಿ ಅಮಾಯಕ ಮಂದಿಗೆ, ಆ ದಂಧ ಮಾಡೋ ಮಂದಿಗೆ ಅಂಜಿಸ್ಲಾಕತ್ತಾರ. ಯಾರು ಅಂಜಬೇಡ್ರಿ, ಎಲ್ಲಾರು ನಮ್ ವೋಟರ್ಸ್ ಅದೀರಿ. ನೀವೇ ನಮ್ ಮತದಾರ, ನೀವೇ ನಮ್ ದೇವರು. ನಾವೇನು ಯಾ ಅಂಗಡಿಯವ್ರ ಬಲ್ಲಿ ಯಾರ ಬಲ್ಲಿ ರೊಕ್ಕ ತಗೊಂಡಿಲ್ಲ ಅಂಜಿಸ್ಲಾಕ. ಇದು ಬಿಡ್ರಿ. ಹಿಂದೂ ಮುಸಲ್ಮಾನ್ ಬಡುದು ಅಮಾಯಕ ಮಂದಿಗ ನಿಮ್ ಮನಿಗ ಸುಡ್ತಾರ. ನಿಮ್ ಮನಿ ಇದು ಎಲ್ಲಾ ಸುಡ್ಸುದು ಮಾಡ್ಸುದು ಎಲ್ಲ ನಿಮ್ಗದ. ಬಸನಗೌಡ್ರು ಒಬ್ಬನೇ ಮಾಡ್ಸೋರ್. ಇದು ಉಳ್ಕಿದವ್ರು ಯಾರು ಮಾಡಂಗಿಲ್ಲ. ಹಿಂದೂ ಮುಸಲ್ಮಾನ್ ಶೇಖ್ ಇಸಾಯಿ ಕಿಶನ್ ಯಾರು ಇಲ್ರಿ. ಮಾಡ್ಸೋರು ಬಸನಗೌಡ್ರು ಒಬ್ರೇ. ಅವ್ರಿಗದು ಚಟ ಅದ. ಅವರು ರಾಜಕೀಯಕ್ಕೆ ಬರ್ಲಾಕ, ನಾ ಮುಂದೆ ನಾ ಇಲ್ಲೇ MLA ಆಗ್ತೀನಿ,
ಇನ್ನ 2 ವರ್ಷ ಅದ. ದೇವರ ಯಾರು ಹಿಡ್ತಾನೆ ಯಾರು ಹೋಯ್ತಾನೆ ಗೊತ್ತಾಗಂಗಿಲ್ಲ. ಇನ್ನ ಮುಂದದ ಯುದ್ಧಕ್ಕೂ ತಯಾರದೀವಿ, ಅದಕ್ಕೂ ತಯಾರದೀವಿ. ನೀರ್ ನಮ್ ಕರೀಲಿಲ್ಲ, ನಾವು ಮೂಡ್ತೀವಿ. ಬರೇ ಹಿಂದೂ ಮುಸಲ್ಮಾನ್ ಮಾಡುದ್ ಬಿಡ್ರಿ, ಇದಕ್ಕೇನು ಫೈದೆ ಇಲ್ಲ. ನೀವು ಒಮ್ಮೆ ಎಲ್ಲಾ ಕಾಸ್ಟ್ ಅವ್ರ ತಗೊಂಡ್ ಎಲ್ಲಾ ಕಾಸ್ಟ್ ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಏನಾರೇ ಒಂದು ಕಾಂಟ್ಯಾಕ್ಟ್ ಕೊಡ್ರಿ, ಅವ್ರಿಗೆ ದಂಧಾ ಮಾಡಲಾಕ್ ಹಚ್ಚ್ರಿ, ಒಂದ್ ಫ್ಯಾಕ್ಟ್ರಿ ಮಾಡ್ರಿ. ಬ್ಯಾಂಕ್ದೊಳಗರೆ FD 200 600 ಕೋಟಿ 800 ಬಡವ್ರಿಗೆ ಒಂದ್ 5-5 ಲಕ್ಷ ರೂಪಾಯಿ ದಂಧಾ ಮಾಡ್ಲಾಕ್ ಕೊಡ್ರಲ್ಲ. ಯಾಕೆ ಬಡವ್ರ ದಂಧಾ ಮಾಡಬಾರ್ದು? ಎಲ್ಲಾ ಕಾಸ್ಟ್ ಅವ್ರಿಗೆ ಕೊಡ್ರಿ. ನಮ್ಮ ಮಂದಿಯರೇ ಬರಂಗಿಲ್ಲ, ಎಲ್ಲಾ ಕಾಸ್ಟ್ ಅವ್ರಿಗೆ ಕೊಟ್ಟು ಅವ್ರ ದಂಧಾ ಮಾಡಿಸಿ ಒಂದ್ ಉದ್ಯೋಗ ಹಚ್ಕೊಡ್ರಿ. ಯಾರು ಬೇಡ ಅಂತಾರ? ಬಿಜಾಪುರದಲ್ಲಿ ಅವರು ಮತದಾರರಿಗೆ ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಅಲ್ಲಿ ಬರ್ರಿ ಎಲ್ಲ ಕತ್ತಾರ. ಬರ್ರಿ, ನಿಮ್ ಇಲ್ಲಿ ಮನಿ ಇದ್ರೆ ನೀವು ಇಲ್ಲೇ ಬಂದಿರ್ರಿ, ಯಾರು ಬೇಡ ಅನ್ನಂಗಿಲ್ಲ. ಬಸನಗೌಡ್ರಂದು ಅಪ್ಪನ ಊರಿಲ್ಲ, ನನ್ನ ಅಪ್ಪನ ಊರಿಲ್ಲ. ಮತದಾರದ ಹಕ್ಕದ ಚಾಯ್ಸ್ ಅದ. ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ಇರ್ಲಾಕ ನನ್ನ ಅಪ್ಪನೂ ಇಲ್ಲ, ಬಸನಗೌಡ ಅಪ್ಪನೂ ಇಲ್ಲ. ಅವ್ರು ಹೇಳ್ತಾರೆ, ಹಿಂದೂ ವಾರ್ಡ್ದೊಳಗೆ ಯಾಕೆ ಬರ್ತಾರೆ? ಹಿಂದೂ ಮಂದಿ ನನ್ ಓಟ್ ಹಾಕ್ಯಾರ, ನಾ ಮುಸುಲ್ರು ಇದ್ರ ಹಿಂದೂ ನನ್ನ ಒಂದ್ ಕಣ್ಣು, ಮುಸುಲ್ರು ಒಂದ್ ಕಣ್ಣು. ಎಲ್ಲಾರು ನಾನು ಸಮಾಜ ನೋಡ್ತೀನಿ. ಇದು ನಾಟಕ ಬಹಳ ಆಗೈತಿ, ಬಿಡ್ರಿ ಇದು ಮಾಡುದು. ನೀವು ಯಾವಾಗ ನನ್ಗೆ ಚಾಲೆಂಜ್ ಕೊಡ್ರಿ, 24 ತಾಸೊಳಗೆ ನೀವು ಎಲ್ಲಿದ್ರು ಅಲ್ಲಿ ಬರ್ತೀನಿ, ಅದಕ್ಕೆ ನಾ ಕಟ್ತೀನಿ. ಸಾರ್ವಜನಿಕವಾಗಿ ಎಲ್ಲರೂ ಜನರ ಸಮಸ್ಯೆ ಪರಿಹರಿಸಬೇಕು, ಸುಖ ಶಾಂತಿಲಿಂದ ಬಾಳ್ಬೇಕು. ಇದು ಮುಂದಿನ ಚುನಾವಣೆ ಅಂತಿಮ ಜನರು ಅವ್ರ ತೀರ್ಮಾನ ಕೊಡ್ತಾರ ನಮ್ಗೆ. ನಾವೇನು ಅವ್ರು ಜಬರ್ದಸ್ತಿ ಹೊಟ್ಟು ಹಾಕೊಳಂಗಿಲ್ಲ. ತೀರ್ಮಾನ ಕೊಡೋರು ಜನರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು MLA ಹಾಕ್ತೀವಿ. ನಾವೇನು ಫೋಕಸ್ ಓಟ್ ಹಾಕೊಂಡು MLA ಆಗಂಗಿಲ್ಲ. ಇದು ಬಿಡ್ರಿ. ಇದು ಹಿಂದೂ ಮುಸಲ್ಮಾನ್ ಮಾಡೋದು ಎಷ್ಟು ದಿವಸರೇ ಮಾಡೋದು. ಇನ್ನ ಇಲೆಕ್ಷನ್ 2 ವರ್ಷ ಅದ. 2 ವರ್ಷ ಮುಂದೆ 1 ತಿಂಗಳು 2 ತಿಂಗಳು ಇದ್ದಾಗ ಹಿಂದೂ ಮುಸಲ್ಮಾನ್ ಮಾಡ್ರಂತ ಅವಾಗ ಓಡ್ ಬರ್ತಾವ, ಅವಾಗ ಮಾಡ್ರಂತ. ನೀವು ನಿಮ್ಗೆ ಇಷ್ಟು ಹೇಳಿಕತ್ತೀವಿ. ನಿಮ್ದು ಏನರೇ ನಿಮ್ಗೆ ಅಷ್ಟೇ ಯುದ್ಧ ಮಾಡೋದಿದ್ರ ನನ್ ಕರೀರಿ, ನಾ ಬರ್ತೀನಿ. ನೀವು ಎಲ್ಲಿ ಕರಿತೀರಿ, ನಾ ಬರ್ತೀನಿ. ಅಮಾಯಕ ಮಕ್ಕಳಿಗೆ ಜೈಲ್ ಹಾಕೋದು, ಜಗಳ ಮಾಡಿಸೋದು, ನಿಮ್ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಮಾಡಬೇಡ್ರಿ. ನನ್ ಕರೀರಿ, ನಾ ಬರ್ತೀನಿ. ನಿಮ್ ಮಕ್ಳಿಗೆ ಕರ್ತಿರ್ತಿದ್ರ ನಾನ್ ನನ್ ಮಕ್ಳಿಗೆ ತರ್ತೀನಿ. ಸಿಂಗಲ್ ಬಾ ಅಂದ್ರ ಸಿಂಗಲ್ ಬರ್ತೀನಿ. ಯಾವಾಗ ಬರ್ತೀರಿ ಅದಕ್ಕೆ ನಾ ಕಟ್ಟತೀನಿ. ಮತ್ತ ಒಂದು ಮೊನ್ನೆ ಹೇಳ್ಯಾರ, ನಾಯಿಗೆ ಹೊಡೆದಂಗ್ ಹೊಡೆದು ಜನ್ನತ್ ಕಳಿಸ್ತಾರಂತ. ಇವ್ರ ಅಪ್ಪನ ಜನ್ನತ್ ಹೇಳ್ತೀನಿ, ಬಸನಗೌಡನ ಜನ್ನತ್. ಒಬ್ಬಂಗೆ ನಾ ಹೇಳ್ತೀನಿ, ಉಳ್ಕಿದ್ದು ಮಂದಿಗೆ ಯಾರಿಗೂ ಕಾಷ್ಟವ್ರಿಗೆ ಯಾರಿಗೂ ಇಲ್ಲ. ಹಂದಿಗೆ ಹೊಡೆದು ಬಸನಗೌಡಗೆ ಯತ್ನಾಳ್ ಕಳಿಸ್ತೀನಿ, ಹಂದಿಗೆ ಹೊಡಿತೀನಿ. ನಮ್ಮ ಸಮಾಜಕ್ಕೆ ಜನ್ನತ್ ಕಳ್ಸೋ ಇವ ಯಾರಿಗೆ? ನಾನಿತ್ತೀನಿ, ನನ್ಗೆ ಹೇಳಪ್ಪ, ನನ್ಗೆ ಹೊಡೆದ್ ಕಳಿಸ್ತೀನಿ. ಅದಕ್ಕೆ ನಾ ಉತ್ತರ ಕೊಡ್ತೀನಿ. ನಾನ್ ನಿನ್ಗೆ ಹೇಳಿಕತ್ತೀನಿ, ನೀನ್ ನನ್ನ ಸಮಾಜ ಹೇಳಿ, ನಾನ್ ನಿನ್ ಡೈರೆಕ್ಟ್ ಹೇಳಿಕತ್ತೀನಿ. ಉಳ್ಕಿದವ್ರಿಗೆ ಯಾರಿಗೂ ಇಲ್ಲ, ನಿನ್ಗೆ ಹೇಳ್ತೀನಿ. ಹಂದಿಗೆ ಹೊಡೆದ ನಿನ್ಗೆ ಕೇಳ್ರಿ ಸಾಹೇಬ್ರಿ, ಏನ್ ಕೇಳುದಿತ್ತು? ಬೇರೆ ಬೇರೆ ಅವರು ಡಬಲ್ ವೋಟ್ ಮಾಡಾಕ್ತಾರೆ, ಬಿಜಾಪುರ ನಗರದೊಳಗೆ ಮಾಡಾಕ್ತಾರ ಅಂತ ಹೇಳಿದ್ರಲ್ಲ, ಯಾವ್ಯಾವ ಮತಕ್ಷೇತ್ರದಿಂದ ಬಿಜಾಪುರ ಡಬಲ್ ವೋಟ್ ಮಾಡಾಕ್ತಾರ ಅನ್ನೋ ಮಾಹಿತಿ ಎಲ್ಲಾ ಮಾಹಿತಿ ಅದ ರೀ. ನಾವ್ ಮಾಹಿತಿ ಕೊಟ್ಟಿವಿ, ಅವ್ರು ಬರೇ ಪತ್ರ ಕೊಟ್ಟಾರ ಅನ್ಲಾಕತ್ತಾರ. ನಾ ಪ್ರೂಫ್ ಬೋರ್ಡ್ ಕೊಟ್ಟಿನಿ. ಈಗ ಮೊದಲೇನ್ ಮಾಡ್ಯಾರ ಅವರು, ನಮ್ ಸರ್ಕಾರ ಅದ ನಾವು ಮಾಡಿ ಅಂದಿದ್ದೀವ. ಅವ್ರಂತಾರ ನಿಮ್ ಸರ್ಕಾರ ಇದ್ರೆ ನೀವೇನು ಮಾಡವಾದೀವ? ನೀ 7 ವರ್ಷ ಆತು, 12 ವರ್ಷ ನಿನ್ ಸರ್ಕಾರ ಇತ್ತು, ಈಗ ನಿನ್ 1 ವರ್ಷ ಆತು ಹೊರಗೆ ಹಾಕಿ. ನೀ ಏನು ಮಾಡಿ? ಇದೇ ಹಿಂದೂ ಮುಸಲ್ಮಾನ್. ಉಳ್ಕಿದ್ ಏನ್ ಮಾಡಿ? ಇಲ್ಲಿ ಹಿಂದೂ ಮುಸಲ್ಮಾನ್ ನಡಂಗಿಲ್ಲ. ಇದು ಎಲ್ಲಾರು ಕೂಡಿ ಮಾಡಿದ್ದು ನಾಡದ. ಇದು ಬಿಜಾಪುರ ಬಸವ ನಾಡದ, ಸಿದ್ದೇಶ್ವರ ಸ್ವಾಮಿಗಳ ನಾಡದ, ಎಲ್ಲಾರು ಕೂಡಿ ಮಾಡಿದ್ ನಾಡದ.
ಹಿಂದೂ ಮುಸಲ್ ಮಾಡಿ ರಾಜಕೀಯ ಮಾಡ್ಲಾಕ್ ಹೋಗ್ಬೇಡ, ಇದು ಮಾಡ್ಲಿಕ್ಕತ್ತಿ ನೀ ರಾಜಕೀಯ ಎಲ್ಲಾ ಮಂದಿಗ್ ಗೊತ್ತದ, ಇದು ಏನ್ ಗೊತ್ತಿಲ್ಲ ಅಂತ ನೀ ತಿಳಿಬ್ಯಾಡ್ರಿ. ಬಸನಗೌಡ್ರ ನೀವು ಬೈತ್ರ ನಮ್ ಹಿಂದೂ ಮಂದಿ ಖುಷ್ ಆಗ್ತಾರ, ನಾ ಇದು ಹಾಕ್ತೀನಿ ಅದು ಇಲ್ಲ, ನಾ ನಿಮ್ಗೆ ಬೈದ್ರ ನಾ ಮುಸಲ್ಮಾನ್ ಮಂದಿ ಖುಷ್ ಆಗ್ತಾರ ಅಂತ ಬೈಲಿಕ್ಕತ್ತಿಲ್ಲ. ನೀ ನಮ್ ಸಮಾಜ ಬೈದಿ, ನಾ ನಿನ್ ಬೈಲಿಕ್ಕತ್ತೀನಿ, ಓಪನ್ ಬೈಲಿಕ್ಕತ್ತೀನಿ. ನಾ ಏನ ಇದು ರಾಜಕೀಯ ಮಾಡುದದ, ಹಿಂದೂ ಮುಸಲ್ಮಾನ್ ಇದು ಮಾಡಿ ಮಾಡೋದಿಲ್ಲ. ರಾಜಕೀಯ ಇದು ಓಟ್ ಹಾಕೋರು ಪ್ರಜಾಪ್ರಭುತ್ವವ್ರು, ಅವ್ರಿಗೆ ಹಾಕದ, ಅವ್ರಿಗೆ ನಾವು ಕೈ ಕಾಲು ಬಿದ್ದು ಓಟ್ ತಗೊಳ್ತದ. ಅವ್ರಿಗೆ ನಾವು ಯಾರಿಗರೆ ಬೈದು ಏನ್ ನಮ್ದು ಓಟ್ ಬ್ಯಾಡ ಅಂತ ಬಿಡು, ನಿಮ್ ಮಂದಿನೇ ನಮ್ಗೆ ದಿವ್ಸ ಹೇಳ್ತಾರ ಸಾಕಾಗೈತ್ರಿ ಅವನ್ ಸಲುವಾಗಿ ಎಟ್ಟರೆ ಬೈತಾನ್ರಿ. ನಾ ಯಡಿಯೂರಪ್ಪ ಮತ್ತ ವಿಜೇಂದ್ರ ಇಲ್ಲ, ನಾ ಹನೀದ್ ಮುಸ್ಲಿಂ ಶೆಟ್ಟಿ ಕ್ಯಾಂಡಿಡೇಟ್ ಅದಿ, ಯಾರದಿ ಅಂತ ಹೇಳಿಕತ್ತೀನಿ. ಬಹಳ ಗಾಬರಿ ಆಗಿ 25,000 ಹೇಳಿ ಬಂದಿಲ್ಲ ಮರ, ಅಷ್ಟೇ ನೀನ್ ಮರ್ಯಾದೆ ಇಟ್ಕೊಂಡು ಚಂದಾಗಿರು. ಮತ್ತ ನೀ ಏನು ಬೈತಿ, ನಿಮ್ಮ ಅಪ್ಪ ಬೈತೀವ್ ನಾವು, ಅದು ಬೈದು ನಮ್ ಸಂಸ್ಕೃತಿ ಇಲ್ಲ, ನಮ್ಗ ಚಲೋ ಇಲ್ಲ. ನಾ ಹಚ್ಗೋಗ್ ಬಂದಿನಿ ಹಂಗ ಅಟ್ಟ ಬೈಲಿಕ್ಕತ್ತಿಲ್ಲ, ನಿಮ್ಮ ಅಪ್ಪ ಬೈತೀನ ಕೇಳ್ರಿ. ಹೌದು, ಇದು ಪಾರದರ್ಶಕವಾಗಿ ನಡೀತಾ ಇದೆಯೋ ಇಲ್ಲೋ, ಇಲ್ಲೇನಾದ್ರು ನಿಮ್ಗೆ ಅನುಮಾನ ಇದೆಯೋ, ಇದಕ್ಕೇನಾದ್ರು FIR ಅನುಮಾನದರಿ ಸಾಹೇಬ್ರ. ಅವರು ನಾನು ಮೊನ್ನೆ DC ಅವ್ರಿಗೆ ಭೇಟ ಆಗಿನಿ, ಕಂಟಿನ್ಯೂ ನಾವು ಫೋನ್ ಮಾಡಿ ಕಮಿಷನರ್ 3 ಕಮಿಷನರ್ ಹೇಳಿಕತ್ತೀನಿ. ನಿಮ್ ಮನಿ 4 ಮತ ಸೇರ್ತಿದ್ರ 4 ಮತ ಕ್ಷೇತ್ರದೊಳಗೆ ಹಿಡ್ಬೇಕಲ್ರಿ. ಮತ್ ನೀವು ಬಿಜಾಪುರದೊಳಗಿದ್ರ ಮನಿ ಬಾಡಿಗೆ ಪತ್ರ, ನೀವು ಮನಿ ಅದು ತಗೊಂಡು ನೀವು ಸ್ವಂತ ನಿಮ್ ಹೊಟ್ಟು ನೀವು ಇಲ್ಲೇ ಇರೋರಿದ್ರ ನಿಮ್ಗೆ ಯಾರು ಬೇಡತ್ತೀವಿ. ಬ್ಯಾರೆ ಊರ್ಲಿಂದ ಹೊಟ್ಟದಾವ, ಎಲ್ಲಾ ಕಡೆಯಿಂದ ಅದಾರಿ. ಕತ್ನಾಳಿ ಅದಾವ, ಹಿತ್ನಾಳಿ ಅದ, ಜುಮ್ನಾಳ್ ಅದ, ಹುಕುಮ್ನಾಳ್ ಅದ, ಎಲ್ಲಾ ಹೊಟ್ಟು ನಾವು ಕೊಟ್ಟಿವಿ. ಈಗೆಲ್ಲ ಕಟ್ ಆಗ್ತಾವ, ಅದಕ್ಕ ಅವ್ರಿಗೆ ತಡ್ಪಡಿಸ್ಲಾಕತ್ತಾರ. ಏನ್ರಿ ಒಂದ್ MLA ಹಿಂಗ ತಿರ್ಗಾಡ್ತಾನೇನ್ರಿ, ನಾ ಬಿದ್ದಾವದಿ ತಿರ್ಗಾಡ್ತೀನಿ. MLA ಕೆಲ್ಸ ಇಲ್ಲೇನ್ರಿ MLA ಮಾಡುದು. ಈಗ BLAದು ಏನ್ ಆಗ್ತದೆ ಮೊನ್ನೆ ಸಿಕ್ಕಾಕೊಂಡಿತ್ತು, ಮೊನ್ನೆ ಕೊಟ್ಟಿವಿ. ಅವ ಕಮಿಷನರ್ ನಮ್ಗ ಆಶ್ವಾಸನೆ ಕೊಡ್ಲಾಕ ಎಷ್ಟು ವರ್ಷ ಇನ್ನ 2-3 ದಿವಸ ನಾವು ನೋಡ್ತೀವಿ. ಎಲ್ಲಾ ಸರ್ಕಾರ ನಿಮ್ದಿದೆ, ಉಸ್ತುವಾರಿ ಸಚಿವರು ನಿಮ್ದು, ಇಲ್ಲ ಸಚಿವರೇ ಬಂದು ನಾವು ಹೇಳಿ ನೋಡಿ ಪದೇ ಪದೇ ಆರೋಪ ನೀವು ಮಾಡ್ತಾ ಇದೀರಿ. ಅವ ಡುಪ್ಲಿಕೇಟ್ ಅದನ್ನ ಅವನ ಕೈಯಲ್ಲಿ OTP ಎಕ್ಸೆಸ್ ಕೊಟ್ಟಿದ್ದಾರೆ, ಹೌದು ಕೊಟ್ಟಿದ್ದಾರೆ. ಹಂಗಾದ್ಮೇಲೆ ಅವನ ಮೇಲೆ FIR ಯಾಕೆ ಮಾಡಕ್ ಇನ್ನೊಂದು ಪ್ರೂಫ್ ತೋರಿಸ್ತೀನಿ. ಮತ್ತೊಂದು ಹುಡುಕ OTP ತಗೊಂಡ್ ತಿರ್ಗಾಡ್ಲಿಕ್ಕತ್ತಿದ್ದ, ಅವಂಗೂ ಹಿಡಿದು ಕೊಟ್ಟಿವ್ ನಾವು, ಅವಂಗೂ ಹಿಡಿದು ಕೊಟ್ಟಿವಿ. ಕಮಿಷನರ್ ಕೈಯಾಗ ಕಮಿಷನರ್ ಮಾಡ್ಬೇಕು, ನಾವು ಪೊಲೀಸ್ ಸ್ಟೇಷನ್ ಹೇಳಿ ಅವ್ರು ಮಾತು ಕೇಳ್ತಾ ಇದ್ವಿ. ಇಲ್ಲ ಅವ ಟೈಮ್ ಹಾಕ್ಲಾಕತ್ತಾರ. ಅಂದ್ರೆ ಅಧಿಕಾರಿಗಳು ಕೈಗೊಂಬೆ ಆಗ್ಯಾರ ಬಸನಗೌಡ್ರದ್ದು. ಅಧಿಕಾರಿಗಳನ್ನೇ ಕೈಗೊಂಬೆ ಆಗಿ ಕೆಲ್ಸ ಮಾಡ್ಲಾಕತ್ತಾರ. ಇದಕ್ಕಿಂತ ಮೊದಲು ಎಷ್ಟು ಬೋಕಸ್ ಮಾಡಿದ ಅಧಿಕಾರಿಗಳು. ನಿಮ್ಮ ಉಸ್ತುವಾರಿ ಸಚಿವರ ಮಾತಿಗೂ ಬೆಲೆ ಇಲ್ಲ, ನಿಮ್ಮ ಮಾತಿಗೂ ಬೆಲೆ ಇಲ್ಲ. ಅವ್ರು ಮಾಡ್ತೀನಿ ಅನ್ಲಾಕತ್ತಾರ, ಮಾಡ್ತೀನಿ ಕಂಟಿನ್ಯೂ ನಾವು ಬೆನ್ನತ್ತೀವಿ, ಮಾಡ್ತೀನಿ ಅನ್ಲಾಕತ್ತಾರ. ಮತ್ ಕೇಳ್ರಿ ಏನ್ ಕೇಳೋದಿದ್ರ. ನೀವು ಹಿಂದೂ ಮುಸ್ಲಿಂ ಮಾಡಬೇಡಿ ಅಂತೀರಿ, ಹಿಂದೂ ಮುಸ್ಲಿಂ ನಡೆಯಲ್ಲ ಬಿಜಾಪುರದಲ್ಲಿ. ಹೌದ್ರಿ, ಬಟ್ ಅವ್ರದ್ದು ಅದೇ ಚುನಾವಣಾ ಅಜೆಂಡಾನೇ ಆಗ್ತದೆ. ಅದು ಇರ್ಲಿರಿ, ಹಿಂದೂ ಎಲ್ಲ ನಮ್ ಕೂಡದ. ಅವ್ರ ಚುನಾವಣೆ ಮಾಡ್ಲಾಕೆ ಹಿಂದೂ ಮುಸ್ಲಿಂ ಅವ್ರ ಟೊಬ್ಬಿ ಹಾಕೋದಿಲ್ಲ. ಅವ್ರ ಹಾನಿ ಮಾಡ್ಲಿ ಟೊಬ್ಬಿ ಹಾಕೊಂಡಿಲ್ಲ. ಮಸೂತಿಗೆ ಹೋಗಿಲ್ಲ, ಹೋಗಿ ದರ್ಗಾದೊಳಗ್ ಕೊಟ್ಟಿಲ್ಲ, ಸಿರ್ಕುಂಬ ಹಚ್ಚಿಲ್ಲ. ಹೇಳಲ್ರಿ ಮಾಡಿಲ್ಲ ಅಂತ ಅವ್ರ ಹಾನಿ ಮಾಡ್ಲಿ. ನಾ ಎಲ್ಲಾರ ಕಡೆ ಹೋಗ್ತೀನಿ, ಎಲ್ಲಾ ಗುಡಿಗೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಹಿಂದೂ ಸ್ವಾಮಿಗಳ ಬಲ್ಲಿ ಹೋಗ್ತೀನಿ, ಎಲ್ಲಾರ ಬಲ್ಲಿ ಹೋಗ್ತೀನಿ. ಇದ್ದಿದ್ದು ನಾ ಮಾಡ್ತೀನಿ. ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್